ಬಾಂಡಿಂಗ್ ಹಾಗಿದ್ರೆ ಮನೆಯವ್ರ ಜೊತೆ? ಯಾಕಂದ್ರೆ ತುಂಬಾ ದೊಡ್ಡ ಫ್ಯಾಮಿಲಿ ಇರುವಂತದ್ದು. ಜಾಯಿಂಟ್ ಫ್ಯಾಮಿಲಿ ಯಾವತ್ತೂ ನಿಮ್ಗೊಂದು ಸ್ಟ್ರೆಂತ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಮದುವೆ ಆದ ತಕ್ಷಣ ಮನೆ ಬಿಟ್ಟು ಹೋಗು, ಬೇರೆ ಮನೆ ಮಾಡ್ಕೋ, ಅಥವಾ ಏನೋ ಜಗಳ ಆಡ್ಕೊಂಡು ಬೇರೆ ಕಡೆ ಹೋಗು, ಆ ಥರದ್ದೇನೋ ಅದು ಅಷ್ಟು ಮಜವಾಗಿರಲ್ಲ. ಆಮೇಲೆ ನಮ್ಮ ತನಗಳು ಗೊತ್ತಾಗಲ್ಲ, ನಮ್ಮ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗಲ್ಲ. ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದಷ್ಟು ಅದಕ್ಕೊಂದು ಮಜಾ ಇರುತ್ತೆ. ನಮಗೂ ನಮ್ಮ ಮಕ್ಳುಗಳಿಗಾಗ್ಬೋದು, ಅಥವಾ ನಮಗೇನು ಅನುಭವಗಳಾಯ್ತು ಅದ್ರ ಮಕ್ಳಿಗೂ ಆದ್ರೆ ಬದುಕಿನ ವಿಸ್ತಾರ ಅರ್ಥ ಆಗ್ತಾ ಹೋಗುತ್ತಲ್ಲ. ಹೌದು. ಸೊ ಈಗಲೂ ಕೂಡ ಒಟ್ಟಿಗೆ ಇದ್ದೀರಿ ಎಲ್ರು? ಸೊ ನೈಸ್. ಓಕೆ, ಅದ್ರ ಜೊತೆಗೆ ಕಾಲೇಜ್ ಫ್ರೆಂಡ್ಸ್ ಕೂಡ ಸಿಗ್ತಾ ಇರ್ತಾರೆ ಈಗಲೂ ಎಲ್ರು ಕೂಡ? ನನ್ನ ಹೈಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ತುಂಬಾ ಅವಕಾಶ ಸಿಕ್ಕಾಗೆಲ್ಲ ಮೀಟ್ ಮಾಡ್ತಾ ಇರ್ತೀವಿ. ಹೈಸ್ಕೂಲ್ ನನಗೆ ಅವಾಗ ನಾನು ಓದ್ಬೇಕಾದ್ರೆ ಬೆಂಗಳೂರು ಹೈಸ್ಕೂಲಲ್ಲಿ NR ಹೆಡ್ ಮಾಸ್ಟರ್ ಆಗಿದ್ರು. ನನ್ನ ಕ್ಲಾಸ್ ಟೀಚರ್ಗಳಾಗಿ 8th ಸ್ಟ್ಯಾಂಡರ್ಡ್ಗೆ ನನ್ನ ಕ್ಲಾಸ್ ಟೀಚರ್ ಆಗಿದ್ದವರು SUR ಅಂತ, ಸೋಮು ಉಮಾ ರಾಥೋಡ್ ಅಂತ. 9th ಸ್ಟ್ಯಾಂಡರ್ಡ್ಗೆ JK ಗಂಗಾಧರೆ ಅಂತ ಒಬ್ಬರು ಮೇಯಿಸಿದ್ರು, ಅವರು ನಮಗೆ ಆಗಿದ್ರು. 10th ಸ್ಟ್ಯಾಂಡರ್ಡಲ್ಲಿ HVR ಅವರು ನಮಗೆ ಕ್ಲಾಸ್ ಟೀಚರ್ ಆಗಿದ್ರು. ಆಮೇಲೆ ನನಗೆ ಪಾಠ ಹೇಳೋದಂಥ DSB ಅವ್ರು ಆಗ್ಬೋದು, NN ಆಗ್ಬೋದು, SMD ಅವ್ರು ಆಗ್ಬೋದು, ಚಂದ್ರಮತಿ ದೇವಿ ಟೀಚರ್ ಆಗ್ಬೋದು, CPV ಅವ್ರು ಆಗ್ಬೋದು, KS ಮೇಡಮ್ ಆಗ್ಬೋದು, KHS ಮೇಡಮ್ ಆಗ್ಬೋದು, BV ಮೇಡಮ್ ಆಗ್ಬೋದು, ಎಲ್ಲರೂ. ನಾನು ಆಗ್ಲಿಂದ ನಾಟಕಗಳು ಮಾಡ್ತಿದ್ದೆ, ಹಾಗಾಗಿ ನನಗೆ ನನ್ನ ಕಂಡ್ರೆ ಏನೋ ಒಂದು ಎಕ್ಸ್ಟ್ರಾ ಇದಿರ್ತಿತ್ತು. ನನ್ನ ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ ಟೀಚರ್ ಆಗಿದ್ದವರು MV ಸುಬ್ಬಣ್ಣ ಅವರು ಅಂತ. ಅವರು ಒಂದು ಪರ್ಮಿಷನ್ ಕೊಟ್ಬಿಟ್ಟಿದ್ರು ನನಗೆ. ನಾನು ಮತ್ತೆ ಚರಣ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಮತ್ತೆ BG ಪ್ರಶಾಂತ್ ಅಂತ ಒಬ್ಬ ಫ್ರೆಂಡ್ ಇದ್ದ. ಚರಣ್ ಬಂದು ಬಿಡದಿ ಹತ್ರ ಬಾನಂದೂರ್ನವನು, BG ಪ್ರಶಾಂತ್ ನಮ್ಮನೆ ಶ್ರೀನಗರದವನೇ ಹುಡುಗ ಅವನು. ನಮ್ಮ 3 ಜನರಿಗೆ, ಅದರಲ್ಲೂ ಸ್ಪೆಷಲಿ ನನಗೆ ಚರಣಂಗೆ ಯಾವ ರೀತಿ ಇತ್ತು ಅಂದರೆ, ನಾವು ಯಾವುದೇ ಈವೆಂಟ್ ಆಗ್ಬೋದು, ಇದು ಗಣರಾಜ್ಯೋತ್ಸವ ಆಗ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಸ್ಕೂಲ್ ಡೇ ಆಗ್ಬೋದು, ಈ ಥರದ್ದು ಯಾವುದೇ ಒಂದು ದಿನ ಬಂತು ಅಂದರೆ ಅದಕ್ಕೆ 10 ದಿನಕ್ಕೆ ಮುಂಚೆಯಿಂದ ನಮಗೆ ಕ್ಲಾಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾಟಕ ಪ್ರಾಕ್ಟೀಸ್ ಮಾಡಿಸ್ಬೇಕು, ಬುಕ್ ತರಬೇಕು, ಅದು ಹೋಗ್ಬೇಕು, ಇದು ಹೋಗ್ಬೇಕು, ಸೆಟ್ ರೆಡಿ ಮಾಡಬೇಕು, ಅದು ಪ್ರಾಪರ್ಟೀಸ್ ತರಬೇಕು, ಅದು ಇದು ಆ ಕೆಲಸ ಇರೋದು. ಅವನು 5 ಬಂದು ನಮ್ಮ ಕ್ಲಾಸ್ ಮುಂದೆ ರೂಮ್ ಮುಂದೆ ನಿಂತ್ಕೊಂಡ ತಕ್ಷಣ ನಮ್ಮ ಟೀಚರ್ ಹೋಗಪ್ಪ ಅನ್ನೋರು, ನಾನು ಹೋಗಿ ಅವ್ರ ಕ್ಲಾಸ್ ಮುಂದೆ ನಿಂತ್ಕೊಂಡ್ರೆ ಹೋಗಪ್ಪ ಅಂತ ಕಳ್ಸ್ಬಿಡೋರು. ಹಂಗಿತ್ತು 8th 9th ಕಾಲೇಜ್ ಡೇಸ್ ಇಂದಾನೆ ನಿಮ್ಗೆ ಡ್ರಾಮಾ ಆಕ್ಟಿವಿಟೀಸ್ ಎಲ್ಲ ಶುರು ಆಯ್ತು. ಸ್ಕೂಲ್ ಡೇಸ್ ಇಂದ 4th ಸ್ಟ್ಯಾಂಡರ್ಡ್ ನಾನು ಫಸ್ಟ್ ನಾಟಕ ಮಾಡಿದ್ದು. 4th ಸ್ಟ್ಯಾಂಡರ್ಡ್ ಫಸ್ಟ್ ಬಬ್ರುವಾಹನ ಯಾರು ತಿಳಿಯೋರು ನಿನ್ನ ಭುಜಬಲದ ಪರಾಕ್ರಮ ಹಾಡನ್ನ ನಾನು ಜಗದೀಶ್ ಆದ್ ನನ್ನ ಫ್ರೆಂಡ್ ಇದ್ದ, ಅವನೀಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ನಾನು ಅವನು ಅರ್ಜುನ ಬಬ್ರುವಾಹನ ಮಾಡಿದ್ವಿ. ಅದರ ನಂತರ 7th ಸ್ಟ್ಯಾಂಡರ್ಡ್ ಇದ್ದಾಗ ನಾನು NGF ಲಲಿತಾ ಕಲಾ ಸಂಘದಿಂದ ಒಂದು ನಾಟಕ ಮಾಡಿದೆ. ನನ್ನ ಭಾವ NE ಶ್ರೀಕಂಠಯ್ಯ ಅಂತಿದ್ರು, ಅವರು ಈಸ್ ನೋ ಮೋರ್. ಅವರು ನನ್ನ ಫಸ್ಟ್ ಟೈಮ್ ಈ ಪ್ರಾಪರ್ ನಾಟಕಕ್ಕೆ ಅಂತ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದವರು. ನಾನು ಆ ನಾಟಕನ ಹೆಚ್ಚು ಕಡಿಮೆ ಬಾಂಬೆಯಲ್ಲಿ ಒಂದು ಶೋ ಮಾಡಿದ್ವಿ, ಬಾಂಬೆಲಿ 2 ಶೋ ಮಾಡಿದ್ವಿ, ಮಡಿಕೇರಿಯಲ್ಲಿ ಶೋ ಮಾಡಿದ್ವಿ, ಬೆಂಗಳೂರು ಒಂದು 10-12 ಶೋಗಳು ಮಾಡಿದ್ವಿ. ಕಾಡು ಅಂತ ನಾಟಕ, ಆಲ್ನಳ್ಳಿ ಕೃಷ್ಣ ಅವ್ರದ್ದು ನಾಟಕ, ಅದೊಂದು 10 ಶೋ ಮಾಡಿದ್ವಿ. ಆ ಶೋ ಮಾಡೋ ಟೈಮಲ್ಲಿ ಮಾನು ಅವರು ಆ ನಾಟಕ ನೋಡಿ ಅವ್ರು ಇಂಪ್ರೆಸ್ ಆಗಿ ಕುವೆಂಪು ಅವ್ರದ್ದು ಮಲೆನಾಡಿನ ಚಿತ್ರಗಳು ಅಂತ ಒಂದು ಸೀರಿಯಲ್ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಿದ್ರು. ಅವಾಗ ಬರೀ DD1 ಒಂದೇ ಇದ್ದಿದ್ದು. ಆ ಸೀರಿಯಲ್ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಪೈಲಟ್ ಎಪಿಸೋಡ್, ಸಾಲದ ಮಗು ಅಂತ ಹೇಳಿ ಒಂದು ಪೈಲಟ್ ಎಪಿಸೋಡ್, ಆ ಪೈಲಟ್ ಎಪಿಸೋಡ್ ಶೂಟ್ ಮಾಡೋಕ್ಕೆ ಅಂತ ನನ್ನ ನಾಟಕ ನೋಡಿ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಆ ಕ್ಯಾರೆಕ್ಟರ್ಗೆ. ಅಲ್ಲಿಂದ ಶುರು ಆಯ್ತು ಟೆಲಿವಿಷನ್ ಪ್ರಯಾಣ, ಅಲ್ಲಿಂದ ಶುರು ಆಯ್ತು. ಅದರ ನಂತರ ಹೋದ್ವಿ. ಒಂದು ಖುಷಿ ಪಡೋ, ತುಂಬಾ ಹೇಳ್ಕೊಳಕ್ಕೂ ಖುಷಿ ಆಗೋ ವಿಷಯ, ಅವಾಗ ಒಂದು ಎಪಿಸೋಡ್ನ ½ an hour ಬರೋ ಒಂದು ಟೆಲಿವಿಷನ್ ಎಪಿಸೋಡ್ನ 3 ದಿನ ನಾವು 4 ದಿನ ಶೂಟಿಂಗ್ ಮಾಡ್ಕೊಂಡ್ಬಂದ್ವಿ ನಾವು. ಈಗ 4 ದಿನಕ್ಕೆ 4 ಅಲ್ಲ 8 ಎಪಿಸೋಡ್ ಶೂಟ್ ಮಾಡ್ತಾರೆ. 4 ದಿನ ಒಂದು ಎಪಿಸೋಡ್ನ 4 days ಶೂಟ್ ಮಾಡ್ಕೊಂಡ್ಬಂದ್ವಿ. ಮುದ್ದುಕೃಷ್ಣ ಅವರು ಮತ್ತೆ ನಂದಿನಿ ಮುದ್ದುಕೃಷ್ಣ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ರು. ಆಶಾ, ಮಾನು ಅವರ ವೈಫ್ ಆಶಾ ಅಂತ ಅವರು ಇದ್ರು. ಬಹುಶಃ ನನ್ನ ಕ್ಯಾಮ್ರಾಮನ್ ಅವರ ಹೆಸರು ಮರೆತೆ. ನಾವು ಇದ್ರಲ್ಲಿ ಶೂಟ್ ಮಾಡಿದ್ವಿ, ಅದನ್ನ ಸಕಲೇಶ್ಪುರದ ಒಳಗಡೆ ಯಾವುದೊಂದು ಹಳ್ಳಿನಲ್ಲಿ ಶೂಟ್ ಮಾಡಿದ್ವಿ. ಸೊ ಅದು ನೆನಪಿದ್ಯಾ, ಹೇಗ್ ಮಾಡಿದ್ರಿ, ಅದನ್ನ ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಡೈಲಾಗ್ ಎಲ್ಲ ಅನ್ನುವಂಥದ್ದು? ತುಂಬಾ ಚೆನ್ನಾಗಿ ನೆನಪಿದೆ ನನಗೆ, ಅದೆಲ್ಲ ಏನು ಮರೆಯಲ್ಲ, ಫಸ್ಟ್ ಕ್ಲಾಸ್ ನೆನಪಿದೆ. ಅದರ ನಂತರದ ದಿನಗಳಲ್ಲಿ 8ನೇ ಕ್ಲಾಸಲ್ಲಿ ಇದ್ದಾಗ ದೊಡ್ಡ ಮನೆ ಅಂತ ಒಂದು, ಚಂದ್ರಶೇಖರ್ ಅವರು ಡೈರೆಕ್ಟರ್, ಅದಕ್ಕೆ ದೊಡ್ಡ ಮನೆ ಅಂತ ಒಂದು ಧಾರಾವಾಹಿ ಬರ್ತಿದ್ದಾಗ ಆ ಧಾರಾವಾಹಿನಲ್ಲಿ ಪಾತ್ರ ಮಾಡಿದೆ. ಅಲ್ಲಿಂದ ಮತ್ತೆ ಒಂದಷ್ಟು ಸೀರಿಯಲ್ಸ್ ಮಾಡಿದೆ. ಆವರಣ, ಹೆಜ್ಜೆಗಳು, ಜೇನುಗೂಡು, ಕಂದನ ಕಾವ್ಯ, ಅದರಲ್ಲೊಂದು ಎಲ್ಲ ಅವಾಗೆಲ್ಲ 13 ಡೈಲಿ ಸಿಂಗಲ್ ಎಪಿಸೋಡ್ ಬರ್ತಾ ಇತ್ತು, ವೀಕ್ಲಿ ಒಂದು ಎಪಿಸೋಡ್ ಬರ್ತಾ ಇತ್ತು. ಆ ಥರದ್ದು ಒಂದಷ್ಟು ಸೀರಿಯಲ್ ಮಾಡಿದೆ. ಎಷ್ಟು ವರ್ಷ ಸೀರಿಯಲ್ಸ್ ಮಾಡಿದ್ರಿ? ಮಾಡಿದ್ದೀನಿ ಹೆಚ್ಚು ಕಡಿಮೆ 2003 ತನಕ ನಾನು ಒಂದಷ್ಟು ಸೀರಿಯಲ್ಸ್ ಮಾಡಿದೆ. ಅಂದ್ರೆ ಫಿಲ್ಮಿಗೆ ಬರೋ ತನಕ ಸೀರಿಯಲ್ಸ್ ಮಾಡ್ತಾ ಇದ್ರಿ? ಅಲ್ಲ, ಮಧ್ಯದಲ್ಲಿ ಸಿನಿಮಾ ಮಾಡಿದೆ. ಒಂದು
ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 3-4 ಸಿನಿಮಾ ಮಾಡಿದೆ. ಆ ನಂತರ ಒಂದು ಗ್ಯಾಪ್ ತಗೊಂಡೆ. ಗ್ಯಾಪ್ ತಗೊಂಡು ಮತ್ತೆ ಧಾರಾವಾಹಿ ಒಂದಷ್ಟು ಮಾಡಿದೆ. 2003ರಲ್ಲಿ ನಾನು ಚಂದ್ರಚಕೋರಿಯಿಂದ ಮತ್ತೆ ಸಿನಿಮಾಗೆ ರಿ ಎಂಟ್ರಿ ತಗೊಂಡೆ. ಲೈಫು ವೈಫು ಕತ್ರನ ಕೈಫು. ಐ ಆಮ್ ಸೀನೋ ಫೈನಾನ್ಸ್ ಆಫೀಸರ್. ಕರೆಕ್ಟಾಗಿ 10% ಬಡ್ಡಿ ಕೊಡ್ತಾರೆ. ನಮಗೆ ಲೈಫ್ ಸೆಟ್ಲ್ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಬಟ್ ಇನ್ನೂ ಒಂದ್ಸಲ ಕೇಳ್ತೀನಿ, ನಂಗೆ ಬಬ್ರು ವಾಹನ ಡೈಲಾಗ್ ನಿಮ್ಮ ಧ್ವನಿಯಿಂದ ಕೇಳಬೇಕು ಅಂತ. ಯಾರು ತಿಳಿಯರು ನನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಸೂಪರ್. ಬಟ್ ಖುಷಿ ವಿಚಾರ ಏನಂದ್ರೆ ನೀವು ಆಗ್ಲೇ ಮಾಡಿದಿರಲ್ಲ 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ. ನನಗಿಂತ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲ ಈಗ ಮಾಡ್ತಾರೆ, ಬಟ್ ಆ ಟೈಮಲ್ಲಿ ಮಾಡೋದು. ಓಕೆ. ಇನ್ನು ಸಿಕ್ಕಾಪಟ್ಟೆ ತರ್ಲೆ ಅಂತ ಹೇಳ್ತಾ ಇದ್ರಿ, 8th ಸ್ಟ್ಯಾಂಡರ್ಡ್ ತನಕನೂ ತುಂಬಾ ತರ್ಲೆ ಇದೆ ಅಂತ ಹೇಳಿ. ಸೊ ಟೀಚರ್ಗೆ ಟಾರ್ಚರ್ ತನಕ ಅಂತ ಮತ್ತೆ ಈಗಲೂ ನಾನು ತರ್ಲೇನೆ. ಓಕೆ. ಇಲ್ಲಿ ಜನ ಬೈಕೋಬಾರ್ದಲ್ಲ ಅಂತ ಸುಮ್ಮನೆ ಹಂಗೆ. ಓಕೆ. ಸೊ ಟೀಚರ್ಗೆ ಟಾರ್ಚರ್ ಕೊಟ್ಟಿರೋ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ? ತುಂಬಾ ಇದೆ. ಈಗ ಆ ಟೀಚರ್ ನೋಡ್ತಾರೋ ನೋಡು ಬೈಕೋಬೇಕಾ, ನಾನ್ ಮಾಡಿದ್ದು ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಈಗ ಗೊತ್ತಿರಬೇಡಿ ಹೇಳಿ, ಅವ್ರಿಗೆ ಗೊತ್ತಿರುತ್ತಲ್ಲ ಏನ್ ಇನ್ಸಿಡೆಂಟ್ ಆಯ್ತು ಅಂತ. ನಾನು ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ನಾನು ಯಾರ್ಯಾರು ಸ್ಟೂಡೆಂಟ್ ಆಗಿದ್ನೋ ಪ್ರತಿಯೊಬ್ಬರು ಅದನ್ನ ತುಂಬಾ ಚೆನ್ನಾಗಿ ನಾನು ನೆನ್ಪಿಟ್ಕೊಂಡವ್ರು. ನನ್ನ ಟೀಚರ್ಗಳ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಕಾಂತರಾಜು ಮೇಶ್ ಅಂತಿದ್ರು, ರಂಗದಾಸಪ್ಪ ಅವರು ಅಂತಿದ್ರು. ಅವರು ನಮ್ಮ ಕೆ ಮಂಜು ಇದಾರಲ್ಲ ಪ್ರೊಡ್ಯೂಸರು, ಕೆ ಮಂಜು ಅವರ ಭಾವ ಅವರು. ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ಮಂಜು ಅವ್ರ ಮಗನೂ ಸ್ವಲ್ಪ ವರ್ಷ ಅವ್ರ ಮನೇಲಿ ಓದ್ತಾ ಇದ್ದ. ತುಂಬಾ ಸ್ಟ್ರಿಕ್ಟ್. ಮತ್ತೆ ಅವ್ರ ಪಾಠ ಹೇಳಿ ಹೋದ್ರು ಅಂದ್ರೆ ಹಂಗ ಫಿಕ್ಸ್ ಆಗೋದು ಒಂದು ತಲೆಗೆ. ಅಷ್ಟು ಚೆನ್ನಾಗಿ ಪಾಠ ಮಾಡೋರು. ಕಾಂತರಾಜ ಮೇಷ್ಟ್ರ ಆಗ್ಬೋದು, ನಂಜಪ್ಪ ಮೇಷ್ಟ್ರ ಆಗ್ಬೋದು, ರಂಗದಾಸಪ್ಪ ಅವ್ರು ಆಗ್ಬೋದು. ನಂಜಪ್ಪ ಮೇಷ್ಟ್ರ ಅಂತೂ ಸೂಪರ್. ಅಷ್ಟು ಚೆನ್ನಾಗಿ ಇತ್ತಾಗ. ಅದು ಹೈಸ್ಕೂಲಿಗೆ ಬರೋ ತನಕದ್ದು. ಹೈಸ್ಕೂಲ್ನಲ್ಲಿ ನಂಗೆ ಒಂದ್ಸತಿ ಕಾಲು ಆಟ ಆಡ್ತಿದ್ವಿ. ಮಧ್ಯಾಹ್ನ ಹೊತ್ತು BHS ಪಕ್ಕದಲ್ಲಿ ಒಂದಷ್ಟು ಬಸ್ಗಳು ನಿಂತ್ಕೊಂತಿತ್ತು. ನಾವೆಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲಿ ಮುಸ್ತಫಾ ಅಂತ ಒಂದು ಗಾಡಿ ಬರೋದು, ಶಿವಣ್ಣ ಅಂತ ಒಂದು ಗಾಡಿ ಬರೋದು, ಆಮೇಲೆ ಮಾಲಾಶ್ರೀ ಅಂತ ಒಂದು ಅಡ್ರೆಸ್ ಇಟ್ಟಿದ್ವಿ ಆ ಅಪ್ಪನಿಗೆ. ಅವನು ಸೀಬೆ ಹಣ್ಣು ಮತ್ತು ಕಬ್ಬು ತರೋನು, ಕಬ್ಬು ಸೀಸನ್ ಅಲ್ಲಿ. ಅಲ್ಲೆಲ್ಲ ಬಂದು ಮಧ್ಯಾಹ್ನ ಅವಾಗೆಲ್ಲ ₹100 ಜಾಬಲ್ಲಿದ್ರೆ ಫಸ್ಟ್ ಕ್ಲಾಸಾಗಿ ಸಮೋಸ, ಒಂದು ಸೀಬೆ ಹಣ್ಣು, ಒಂದಷ್ಟು ಕೊಬ್ಬರಿ ಮಿಠಾಯಿ ಎಲ್ಲ ಸಿಗೋದು. ತಿನ್ಕೊಂಡು ಆಟ ಆಡಕ್ ಹೋಗ್ಬಿಡ್ತಿದ್ವಿ. ಆ ಕಡೆಯಿಂದ ಈ ಲಹರಿ ಕ್ಯಾಸೆಟ್ಸ್ ಅವರೇ ಇರಬೇಕು, ಸೈಕಲಲ್ಲಿ ಕ್ಯಾಸೆಟ್ ತುಂಬ್ಕೊಂಡ್ ಬರ್ತಾ ಇದ್ರ ಪಾಪ ಯಾರೋ ಪಾಪ. ನಾನು ನೋಡ್ಬಂದು ಅವ್ನು ಹೊಡೆದ ತಕ್ಷಣ ಬಿದ್ದೆ. ಅವನ ಪೆಡಲ್ ಸರಿಯಾಗಿ ಹೊಡೆದ ಕಾಲು ಊದ್ಕೊಂಡ್ಬಿಡ್ತು. ಬಿದ್ದೋಗ್ಬಿಟ್ಟೆ ನಾನು. ಬಿದ್ದವನು ಹೆಂಗೋ ಬಲವಂತವಾಗಿ ಅಲ್ಲಿ ಮೆಟ್ಲು ಇಳ್ಕೊಂಡು ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀನಿ. ಆಗ್ತಾ ಇಲ್ಲ ತುಂಬ ನೋವು. ಸರಿ ಹಿಂಗೆ ಮಲ್ಕೊಂಡು ಹೋಗ್ಬಿಟ್ಟಿನಿ ಡೆಸ್ಕ್ ಮೇಲೆ. ನಮ್ಮ DSB ಕ್ಲಾಸ್ ತಗೊಳ್ಳೋರು, ಅರ್ಥಮೆಟಿಕ್ ತಗೊಳ್ಳೋರು ಬಂದು, ಕೃಷ್ಣಮೂರ್ತಿ ಎದಳಪ್ಪ ಮೇಲೆ ಏನಾಯ್ತು ಅಂತ. ನಂಗೆ ನಿಂತ್ಕೊಳಕ್ ಆಗ್ತಿಲ್ಲ. ಸರಿ ಹಿಂಗೆ ಒಂದೇ ಕಾಲಲ್ಲಿ ಹಿಂಗೆ ಡೆಸ್ಕ್ ಎಲ್ಲ ಹಿಡ್ಕೊಂಡು ಹಿಂಗೆ ಎದ್ದು ನಿಂತೆ. ಹಿಂಗೆ ಏನಾಗಿದೆ ಕಾಲು? ಸರ್ ಕಾಲು ನೋವಾಗ್ಬಿಟ್ಟಿದೆ ಸರ್ ಅಂತ. ಸರ್ ನಡ್ಕೊಂಬಂದ್ರು, ನೋಡಿದ್ರು ಕಾಲು ಸರಿಯಾಗಿ ಓದ್ಕೊಂಡ್ಬಿಟ್ಟಿದೆ. ಇಷ್ಟು ತಪ್ಪಾಗಿತ್ತು ಕಾಲು. ಸರಿ ಅವ್ರದ್ದೊಂದು ಸ್ಟೈಲ್ ಇತ್ತು. ಅವ್ರು ವ್ಯಾಲೆಟ್ ತೆಗಿಯೋರು. ವ್ಯಾಲೆಟ್ ತೆಗೆದು ಪರ್ಸ್ ಓಪನ್ ಮಾಡಿ ಹಿಂಗೆ ಇಟ್ಕೊಂಡು ಪರ್ಸ ಏನು ನೋಡ್ತಾರೋ ತುಂಬ ಹೊತ್ತು. ಆಮೇಲೆ ತಿರ್ಗಿ ಮಾಡಿಸಿ ಅವ್ರಿಗೇನು ನೆನಪುಗಳು ಇಟ್ಕೊಂಡಿರೋ ಪರ್ಸಲ್ಲಿ ತೆಗೆದು ನೋಡೋರು. ಮಾಡಿಸಿ ಹಿಂಗೆ ಇಟ್ಕೊಂಡು ತಿರ್ಗಿ ಆ ಪರ್ಸ್ ತೆಗೆದ್ರು. ಅವತ್ತು ತೆಗೆದ್ಬಿಟ್ಟು ₹10 2 ನೋಟ್ ಕೊಟ್ರು. ತಗೋ ಮನೆಗೆ ಹೋಗು, ಆಟೋಲಿ ಬಾ ಅಂತ. ಆಮೇಲೆ ನನಗೆ ಇನ್ನೊಬ್ರು ಕನ್ನಡ ಟೀಚರ್ ಹೋಗುತ್ತೆ, KS ಅವರು ಅಷ್ಟೇ. ಒಂದ್ಸತಿ ನನ್ನ ಕ್ಲಾಸಲ್ಲಿ ಇನ್ನೊಬ್ಬ ಹುಡುಗ ಮಧ್ಯಾಹ್ನ ತಲೆ ಸುಬ್ಬಿದ್ದೋಗ್ಬಿಟ್ಟ. ಏನು ಅಂದರೆ ಅವ್ನು ಊಟ ಮಾಡಿರಲಿಲ್ಲ. ಅವರು ಅವತ್ತು ಅವನಿಗೆ ದುಡ್ಡು ಕೊಟ್ಟು ಕಳಿಸಿ ಊಟ ತರಿಸಿ ಊಟ ಮಾಡಿದ್ರು. ಆಮೇಲೆ ನಾ ಹೇಳೋದು, ಎಷ್ಟು ನಮ್ಗೆ ಎಷ್ಟು ಇನ್ಸ್ಪಿರೇಷನ್ಗಳಾಗ್ತಾರೆ ಅಂತ. ಅವರುಗಳ ಸಂಬಳ ನಾವು ಇವತ್ತಿಗೆ ಲೆಕ್ಕ ಹಾಕೊಂಡ್ರು ಅಷ್ಟೇ, ಅವತ್ತಿಗೆ ಲೆಕ್ಕ ಹಾಕೊಂಡ್ರು ಅಷ್ಟೇ. ಎಲ್ಲವೂ ಹಿಂಗಿರುತ್ತೆ. ಒಂದು ಮನೆಯನ್ನ ನೋಡ್ಕೊಳ್ಳೋ ಅಷ್ಟೋ, ಅಥವಾ ಅವ್ರ ಮಕ್ಕಳಿಗೆ ಅನುಕೂಲಗಳು ನೋಡೋ ಅಷ್ಟೋ, ಅಥವಾ ಮುಂದಿನ ಫ್ಯೂಚರ್ಗೆ ಅಂತ ಒಂದಿಷ್ಟು ಎತ್ತಿಡೋ ಅಷ್ಟು ಏನೋ ಒಂದಷ್ಟು ಇರುತ್ತೆ. ಅದ್ರ ಮಧ್ಯೆ ಈ ಥರದ್ದೇನೋ ಮಾಡಬೇಕು ಅನ್ನೋ ಒಂದು
ನಮಗೆ ತುಂಬಾ ವಿಷಯಗಳನ್ನ ನನ್ನ ಬೆಂಗಳೂರು ಹೈಸ್ಕೂಲ್ ಆಗ್ಬೋದು, ನನ್ನ ಶ್ರೀನಿಧಿ ವಿದ್ಯಾಮಂದಿರ ಆಗ್ಬೋದು, ಸೊ ಟೀಚರ್ಸ್ ನನ್ನ ಇಂದ ಏರಿಯಾ ತುಂಬಾ ಆಗ್ಬೋದು. ವಿಚಾರಗಳು ಕಲ್ತ್ಕೊಂಡಿದ್ದೀರಿ, ತುಂಬಾ ಇನ್ಸ್ಪೈರ್ ಆಗಿದ್ದೀರಿ. ನನ್ನ ಏರಿಯಾ ಕೂಡ ಆಗ್ಬೋದು. ನಮ್ಮ ಶ್ರೀನಗರದಲ್ಲಿ ಎಲ್ಲಾ ಸ್ತರದ ಜನರು ಇದ್ದಾರೆ. ಮೇಲ್ವರ್ಗ ಆಗ್ಬೋದು, ಕೆಳವರ್ಗ ಆಗ್ಬೋದು, ಸ್ಲಮ್ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲಾ ಜಾತಿಯ ಜನ ಇದ್ದಾರೆ, ಎಲ್ಲಾ ತರದ ಜನ ಇದ್ದಾರೆ, ಎಲ್ಲಾ ಸ್ಟೇಟಸ್ ಇರೋ ಜನಗಳಿದ್ದಾರೆ. ತುಂಬಾ ಪಾಠಗಳು ಕಲಿಸ್ಕೊಡುತ್ತೆ. ನಮ್ಮ ಪರಿಸರ ಅನ್ನೋದು ನಮ್ಗೆ ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತಾ ಹೋಗುತ್ತಿದ್ರೆ, ನೀವು ಅದನ್ನು ಎಷ್ಟು ರೀತಿ ಪಾಸಿಟಿವ್ ಎಲಿಮೆಂಟ್ಸ್ ನಿಮ್ಮಲ್ಲಿ ತಗೋತೀರಾ, ಎಷ್ಟು ರೀತಿ ನೆಗೆಟಿವ್ ಎಲಿಮೆಂಟ್ಸ್ ನಿಮ್ಮಲ್ಲಿ ತಗೋತೀರಾ, ಎರಡು ಬ್ಯಾಲೆನ್ಸ್ ಆಗುತ್ತೆ. ನನಗೆ ಎಲ್ಲಾ ತರದ ಸ್ನೇಹಿತರು ಇದ್ದಾರೆ. ನನ್ನ ಸ್ನೇಹಿತರು ತುಂಬಾ ಜನ ಜೈಲಲ್ಲೂ ಇದ್ದಾರೆ. ಓಕೆ, ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರಿಗೂ ಅವ್ರವ್ರ ಸ್ನೇಹಿತರು ಇರ್ತಾರೆ. ಬಟ್ ಅವನನ್ನ ಎದುರುಗಡೆ ಇನ್ನೊಂದು ಸಿಕ್ಕಿದಾಗ ಅವನು ಮಾತಾಡೋಕೆ ಬೇಜಾರು ಮಾಡ್ಕೊಂಡ್ರೆ ನೀವು ಮಾತಾಡ್ಸ್ಬಿಟ್ಟಾಗ ಅವನಿಗೂ ಗಿಲ್ಟ್ ಆಗುತ್ತದು. ಅಯ್ಯೋ ಮಾತಾಡ್ ಅಟ್ಲೀಸ್ಟ್ ನಾವೇನಾದ್ರೂ ಬದಲಾಗ್ಬೇಕಪ್ಪ, ಆ ಥರದ್ದೊಂದು ಆ ಎಲಿಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಲೈಫಲ್ಲಿ. ಹಂಗೆ ನಡ್ಕೊಂಬಂತು ಜೀವನ.